ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಥರ್ಡ್ ಎಕ್ಸಸೈಸ್ ಸೆಕೆಂಡ್ ಕ್ವಶನಲ್ಲಿದ್ದೀವಿ. ಫೈಂಡ್ ದ ಸಮ್ ಅಂದರೆ ಈ ಎ ಪಿಯಲ್ಲಿರೋ ಸಮ್ ಕಂಡುಹಿಡಿಬೇಕು. ಥರ್ಡ್ ಕ್ವಶನ್ ನೋಡೋಣ. -5 ಪ್ಲಸ್ -8 ಪ್ಲಸ್ -11 ಅದೇ ಥರ ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ಟರ್ಮ್ ಏನು -230. ಇದರ ಸಮ್ ಕಂಡುಹಿಡಿಯಬೇಕು. ಸೇಮ್ ಲಾಸ್ಟ್ ಕ್ವಶನ್ ಏನು ಮಾಡಿದ್ವು ಹಂಗೆ ನಮಗೆ ಫಸ್ಟು ಎನ್ ಬೇಕು. ನಮಗೇನೇನು ಗೊತ್ತಿದೆ, ಎ ಗೊತ್ತಿದೆ ಫಸ್ಟ್ ಟರ್ಮ್ -5, ಆಮೇಲೆ ಡಿ ಅಂದರೆ A2 - A1 ಮೈನಸ್ ಮಧ್ಯದಲ್ಲಿ ಹಾಕ್ಬೋಣ ಫಸ್ಟು. ಆಮೇಲೆ A2 - 8 A1 - 5 ಅಂದರೆ ಈಗ -8 -5 ಆಯಿತು. ಮೈನಸ್ ಇಂಟು -5 +5 ಆಗುತ್ತೆ. -8 + 5 ಎಷ್ಟಾಗುತ್ತೆ? -3 ಆಗುತ್ತೆ. ಡಿ ಕಾಮನ್ ಡಿಫ್ರೆನ್ಸ್ -3. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಗೊತ್ತಿದೆ -230. n ಕಂಡುಹಿಡಿಯಬೇಕು. ಫಾರ್ಮುಲಾ an = a + n - 1d. ನಮಗೆಲ್ಲ ವ್ಯಾಲ್ಯೂ ಗೊತ್ತಿದೆ. ಏನೇ ವ್ಯಾಲ್ಯೂ ಗೊತ್ತಿದೆ ಬರ್ಕೊಳ್ಳೋಣ. n ಮಾತ್ರ ಗೊತ್ತಿಲ್ಲ. an -230, a -5, n ಗೊತ್ತಿಲ್ಲ, d -3 ಕಾಮನ್ ಡಿಫ್ರೆನ್ಸ್ -3. ನೆಕ್ಸ್ಟ್ -230 = -5. ಈಗ n - 1 -3 ಮಲ್ಟಿಪ್ಲೈ ಮಾಡಬೇಕು. ಫಸ್ಟು n ಇಂಟು -3 -3n. ನೆಕ್ಸ್ಟ್ -1 ಇಂಟು -3 +3 -230 = -5 + -3n +3. ನೆಕ್ಸ್ಟ್ -230 = -5. ಈಗ ಬ್ರ್ಯಾಕೆಟ್ ಓಪನ್ ಮಾಡಬೇಕಾದ್ರೆ ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ ಅಂದರೆ ಬ್ರ್ಯಾಕೆಟ್ ಒಳಗಡೆ ಇರೋ ಯಾವ ಸೈನು ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳೋದು. ನೆಕ್ಸ್ಟ್ -3n ಅನ್ನೋದನ್ನು ಮಾತ್ರ LHSಗೆ ತಗೊಳ್ಳೋಣ. 3n ಆಗುತ್ತೆ. ಮತ್ತು RHSಲ್ಲಿ -5 ಹಂಗೆ ಬರ್ಕೊಳ್ಳೋಣ, +3 ಹಂಗೆ ಬರ್ಕೊಳ್ಳೋಣ. ಇನ್ನು ಉಳಿದಿರೋದು -230 LHSಲ್ಲಿ, ಅದನ್ನು RHSಗೆ ತೊಗೊಂಬಂದರೆ +230 ಆಗುತ್ತೆ. 3n = -5 + 3 + 230. 3n = 228. ನೆಕ್ಸ್ಟ್ n = 228 / 3. 3 RHSಗೆ ಬಂದರೆ ಡಿವಿಷನ್ ಆಗುತ್ತೆ. 228ನ 3ರಿಂದ ಡಿವೈಡ್ ಮಾಡಿದ್ರೆ 76 ಬರುತ್ತೆ. 76 ನಂಬರ್ ಆಫ್ ಟರ್ಮ್ಸ್ 76. ಈ ಎ ಪಿಯಲ್ಲಿ 76 ಟರ್ಮ್ಸ್ ಇರುತ್ತೆ. ಈಗ ಸಮ್ ಕಂಡುಹಿಡಿಯಬೇಕು. ಅದೇ ಇನ್ನೊಂದು ಕ್ವಶನ್ ಮಾಡ್ದಂಗೆ ಲಾಸ್ಟ್ ಫಾರ್ಮುಲಾ ಹಾಕೋಣ. ಅದೇ ಸುಲಭ. ಅದಕ್ಕೆ ಏನೇನು ಬೇಕು? a = -5, l = -230 ಲಾಸ್ಟ್ ಟರ್ಮ್, n ನಾವೀಗ ಕಂಡುಹಿಡಿದಿದ್ದೀವಿ ನಂಬರ್ ಆಫ್ ಟರ್ಮ್ಸ್ 76. ಎಸ್ ಸಮ್ ನಾವು ಕಂಡುಹಿಡಿಯಬೇಕು. ಲಾಸ್ಟ್ ಫಾರ್ಮುಲಾ ಹಾಕೊತಾ ಇದ್ದೀವಿ. s = n - 2 ಇಂಟು a + l. ಈಗ n ಇರೋ ಜಾಗದಲ್ಲಿ 76, a ಇರೋ ಜಾಗದಲ್ಲಿ -5, l ಇರೋ ಜಾಗದಲ್ಲಿ -230. ಅವೆರಡು ನಂಬರ್ ಮಧ್ಯೆ ಪ್ಲಸ್ ಹಂಗೆ ಇರಬೇಕು. ನೆಕ್ಸ್ಟ್ s = 76 / 2. 76ನ 2ಇಂದ ಡಿವೈಡ್ ಮಾಡಿದ್ರೆ 38 ಬರುತ್ತೆ. ಮತ್ತು ಬ್ರ್ಯಾಕೆಟಲ್ಲಿ -5 ಹಂಗೆ ಬರ್ಕೊಳ್ತಾ ಇದ್ದೀವಿ. ಮತ್ತು ಈ 230 ಒಂದು ಬ್ರ್ಯಾಕೆಟ್ ಇದೆಯಲ್ಲ ಅದು ಓಪನ್ ಮಾಡಬೇಕು. ಅಂದರೆ ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ,
ಪ್ಲಸ್ ಇಂಟು ಮೈನಸ್ ಮೈನಸ್ 230. S is equal to 38 into minus 5 minus 230. ಬ್ರ್ಯಾಕೆಟ್ ಇರೋದು ಮಾತ್ರ ಮಾಡೋಣ, ಮಿಕ್ಕಿದ ಹಂಗೆ ಬರ್ಕೊಳ್ಳೋಣ. S is equal to 38 ಇಂಟು ಮೈನಸ್ 5 ಮೈನಸ್ 230, ಎರಡು ಮೈನಸ್ ಇರೋದ್ರಿಂದ ಮೈನಸ್ ಆಗಬೇಕು, ಮತ್ತು ಆ ಎರಡು ನಂಬರ್ನು ಕೂಡಬೇಕು. 230 ನಂಬರ್ನ 5ನ ಎರಡನ್ನೂ ಕೂಡಿದ್ರೆ 235 ಆಗುತ್ತೆ. ಈಗ ಮಲ್ಟಿಪ್ಲಿಕೇಶನ್ನು 38 ಇಂಟು ಮೈನಸ್ 235 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 235ನ 38ಇಂದ ಮಲ್ಟಿಪ್ಲೈ ಮಾಡಿದ್ರೆ 8930 ಬರುತ್ತೆ. ಈ ಕ್ವಶನ್ಗೆ ಸಮ್ ಈ ಎ ಪಿಯಲ್ಲಿ ಸಮ್ ಎಷ್ಟಾಗುತ್ತೆ ಅಂದರೆ ಮೈನಸ್ 8930 ಮೈನಸ್ 8930. ಥ್ಯಾಂಕ್ ಯು.